ವೀಕ್ಷಕರೇ, ನಿಮ್ಮದು ಧನುಸು ರಾಶಿನ. ಹಾಗಿದ್ದರೆ ಜುಲೈ ತಿಂಗಳ ಮಾಸ ಭವಿಷ್ಯ ಹೇಗಿರುತ್ತೆ ಅನ್ನೋದನ್ನು ಈ ವಿಡಿಯೋದಲ್ಲಿ ನಾನು ತಿಳಿಸ್ಕೊಡ್ತಾ ಇದ್ದೇನೆ. ಅಷ್ಟಮದಲ್ಲಿ ಗುರು ಶುಕ್ರರ ಬಲದಿಂದಾಗಿ ಉದ್ಯೋಗದಲ್ಲಿ ಆಗುವಂತಕ್ಕಂಥ ಬದಲಾವಣೆಗಳು ಏನಂತ ಹೇಳಿದ್ರೆ, ಒಂದು ನಿಮ್ಮ ಮಾತಿನ ಕೊರತೆಯಿಂದಾಗಿ ಕೆಲಸದಲ್ಲಿ ಒತ್ತಡ ಹೆಚ್ಚಾಗುವಂಥದ್ದಾಗಿರ್ಬೋದು, ಮೇಲಾಧಿಕಾರಿಗಳೊಟ್ಟಿಗೆ ವಿನಾಕಾರಣ ಚರ್ಚೆಗಳನ್ನು ಮಾಡ್ತಕ್ಕಂಥದ್ದಾಗಿರ್ಬೋದು, ಮತ್ತು ವೃತ್ತಿಯಲ್ಲಿ ಹೆಚ್ಚಿನ ಒತ್ತಡವನ್ನು ಅನುಭವಿಸ್ತೀರಿ. ಮತ್ತು ನೀವು ಏನೇ ಯೋಜನೆಗಳನ್ನು ಮಾಡಿಕೊಂಡ್ರೂ ಕೂಡ ಪರಿಪೂರ್ಣ ಮಾಡಲಿಕ್ಕಾಗೋದಿಲ್ಲ. ಮತ್ತು ನೀವೆಷ್ಟೇ ಪರಿಶ್ರಮ ಹಾಕಿ ಕೆಲಸ ಮಾಡಿದ್ರೂ ಕೂಡ ಅದಕ್ಕೆ ಪ್ರತಿಫಲನೂ ಸಿಗೋದಿಲ್ಲ. ಈ ಒಂದು ತಿಂಗಳಲ್ಲಿ ದಯವಿಟ್ಟು ಹೊಸ ಇನ್ವೆಸ್ಟ್ಮೆಂಟ್ ಆಗಿರ್ಬೋದು, ದೊಡ್ಡ ಹೂಡಿಕೆಗಳನ್ನು ಮಾಡಲಿಕ್ಕೆ ಹೋಗಬೇಡಿ. ಹಾಗೆ ಹಣಕಾಸಿನ ವಿಚಾರ ಅಂತ ಬಂದಾಗ ಈ ಒಂದು ಮಂತು ನಿಮಗೆ ಜುಲೈ ತಿಂಗಳು ಸ್ವಲ್ಪ ಈಕ್ವಲ್ ಕಂಡೀಷನ್ಸ್ ಇರುತ್ತೆ. ಹೆಣ್ಣಿಂದ ಅಂದರೆ ನಿಮ್ಮ ಹೆಂಡತಿಯಿಂದ ಆಗಿರ್ಬೋದು, ನಿಮ್ಮ ತಾಯಿಯಿಂದ ಸ್ವಲ್ಪ ಹಣಕಾಸಿನ ಸಹಾಯಗಳು ನಿಮಗೆ ದೊರಕಲಿದೆ. ನೀವೇನಾದರೂ ದುಡ್ಡಿಗೆ ಸಂಬಂಧಪಟ್ಟ ಹೊಸ ಯೋಜನೆಗಳನ್ನು ರೂಪಿಸ್ತಾ ಇದ್ದೀರಿ ಅಂತಂದಾಗ ಹಿರಿಯರ ಒಂದು ಸಲಹೆ ಪಡ್ಕೊಳ್ಳೋದು ಬಹಳ ಮುಖ್ಯವಾಗಿರ್ತಕ್ಕಂಥದ್ದು. ಮತ್ತು ಈ ತಿಂಗಳಲ್ಲಿ ನಿಮಗೆ ಐಷಾರಾಮಿ ಖರ್ಚುಗಳು ಅಥವಾ ಗೃಹ ಬಳಕೆ ಸಂಬಂಧಪಟ್ಟಂಥ ಖರ್ಚುಗಳು ಜಾಸ್ತಿ ಆಗುತ್ತೆ, ಎಚ್ಚರವಾಗಿರಿ. ಕುಟುಂಬ ಹಾಗೆ ವೈವಾಹಿಕ ಬದುಕು ಅಂತ ಬಂದಾಗ ಈ ಒಂದು ತಿಂಗಳು ಗಂಡ ಹೆಂಡತಿ ನಡುವೆ ಒಂದು ಉತ್ತಮ ಬಾಂಧವ್ಯ ಸಾಮರಸ್ಯ ನೋಡಲಿಕ್ಕೆ ಸಿಗುತ್ತೆ. ಹಾಗೆಯೇ ದಾಯಾದಿ ಕಲಹ ಉಂಟಾಗಬಹುದು, ಮಾತಿನಲ್ಲಿ ಭಿನ್ನಾಭಿಪ್ರಾಯಗಳು ಎದುರಾಗಿ ಮನಸ್ತಾಪಗಳು ಉಂಟಾಗಬಹುದು. ಕೊನೆಯದಾಗಿ ಪ್ರೇಮಿಗಳ ನಡುವೆ ಒಂದು ಉತ್ತಮ ಸಾಮರಸ್ಯ ಇರುತ್ತೆ. ಒಂದು ಲಿಟಲ್ ಬಿಟ್ ಪ್ರೋಗ್ರೆಸ್ ಅಂತ ನಾವು ಹೇಳ್ತೀವಿ, ಒಂದು ಪ್ರೀತಿ ವಿಚಾರದಲ್ಲಿ ನೀವು ಕಾಣ್ತಾ ಹೋಗ್ತೀರಿ. ಕೊನೆಯದಾಗಿ ನಿಮ್ಮ ಬಾಳ ಸಂಗಾತಿಯೊಟ್ಟಿಗೆ ನೀವು ಪ್ರವಾಸವನ್ನು ಕೈಗೊಳ್ಳುವಂತಕ್ಕಂಥ ಸಂಭವ ಜುಲೈ ತಿಂಗಳಲ್ಲಿ ಬರುವಂಥದ್ದಿರುತ್ತೆ. ಹಾಗೆ ಆರೋಗ್ಯ ಸಮಸ್ಯೆ ಅಂತ ಬಂದಾಗ ಸ್ವಲ್ಪ ನಿಮಗೆ ಜುಲೈ ತಿಂಗಳಲ್ಲಿ ಬೆನ್ನು ನೋವು, ವಾತ, ಉದರ ಸಮಸ್ಯೆಗಳು ಉಂಟಾಗುವಂತಕ್ಕಂಥ ಸಾಧ್ಯತೆ ಇದೆ. ವಾಹನ ಚಲಾವಣೆ ಮಾಡೋ ಸಂದರ್ಭದಲ್ಲಾಗಿರ್ಬೋದು, ರಸ್ತೆ ದಾಟುವಂಥ ಸಂದರ್ಭದಲ್ಲಾಗಿರ್ಬೋದು ಬಹಳ ಎಚ್ಚರಿಕೆಯನ್ನು ವಹಿಸಬೇಕಾಗ್ತಕ್ಕಂಥದ್ದು. ಮಾನಸಿಕ ನೆಮ್ಮದಿ ಈ ತಿಂಗಳಲ್ಲಿ ಸ್ವಲ್ಪ ನಿಮಗೆ ತೊಂದರೆಯನ್ನು ಕೊಡುವಂಥದ್ದಿರುತ್ತೆ. ಈ ಸಮಸ್ಯೆಗಳಿಗೆ ಪರಿಹಾರಗಳನ್ನು ನೀವು ಮನೆಯಲ್ಲೇ ಕಂಡುಕೋಬೇಕು ಅಂತಂದರೆ ಗುರುವಾರ ದಿನ ರಾಯರ ದರ್ಶನವನ್ನು ಮಾಡಿ, ಗುರು ಮೂಲ ಮಂತ್ರವನ್ನು ನಿತ್ಯ ಪಾರಾಯಣವನ್ನು ಮಾಡಿ, ಹಾಗೆ ಕಡಲೆಕಾಳನ್ನು ನವಗ್ರಹ ದೇವಸ್ಥಾನಕ್ಕೆ ದಾನ ಮಾಡೋದ್ರಿಂದ ಈ ಒಂದು ತಿಂಗಳು ಸ್ವಲ್ಪ ನೀವು ಕಾಣುವಂಥ ಸಮಸ್ಯೆಗಳಿಗೆ ಪರಿಹಾರವನ್ನು ಕಂಡುಕೊಳ್ಬೋದು. ಹೆಚ್ಚಿನ ಮಾಹಿತಿಗಳಿಗಾಗಿ ಸ್ಕ್ರೀನಲ್ಲಿ ಕಾಣ್ತಿರ್ತಕ್ಕಂಥ ನಂಬರ್ಗೆ ಕರೆ ಮಾಡಿ.